ಅವ್ರಿಗೆ ಉತ್ತಾರಕ್ಕೆ ಕೊಡಾಯ್ತು ಸರ್ ನಾವು ಫಾರೆಸ್ಟ್ ಅಂತ ಹೇಳಿ ಅವ್ರ ಕಡೆ ಟ್ಯಾಕ್ಸ್ ಕಟ್ಟಿಸ್ಕೊಂತೀವಿ. ಆಕ್ಚುಲಿ 100% ಟ್ಯಾಕ್ಸ್ ನಮ್ಗೆ ಅವರಿಂದ ವಸೂಲಿ ಆಗ್ತದೆ. ಡಿಸಿ ಕಳಿಸಿ ಸರ್. ಅದಕ್ಕೆ ನಮ್ಮ ಅತಿಕ್ರಮಣ ಅಂತ ಹೇಳಿ ನಮ್ಮ ಮುನ್ಸಿಪಾಲಿಟಿ ಸಿಬ್ಬಂದಿಗಳು ಅದನ್ನ ಏನ್ ಮಾಡ್ತಾರೆ, ಕೇಸ್ ಮಾಡ್ತಾರೆ. ಕೇಸ್ ಇದ್ದಿದ್ದಕ್ಕೆ ನಮ್ಗೆ ಉತ್ತಾರ ಕೊಡಕ್ಕೆ ಬರಂಗಿಲ್ಲ. ನಮ್ಗೆ ಉತ್ತಾರ ಅದು ಕೊಡಕ್ಕೆ ಬರೋಲ್ರಿ, ಉತ್ತಾರ ಕೊಡಕ್ಕೆ ಬರೋಲ್ಲ. ಎಲ್ಲ ಪೂರಾ 149 ಎಕರೆ ಮೇಲೆ ಕೇಸ್ ಮಾಡ್ತಾರೆ. ವಾಪಸ್ ಕೊಡ್ಲಿಕ್ಕೆ ನಿಮ್ಗೆ ಏನು ಗಂಟೆ ಖರ್ಚಾಗಿಲ್ಲ. ಆ ಬಡವರ ತಲೆ ಮೇಲೆ ಯಾಕೆ ಈ ಚಿತ್ರತೆ ಮಾಡ್ತಿದ್ದಿಲ್ಲ? ಸರ್ ಹೇಳಿದ್ರೆ ಸರ್ 3ನೇ ತಾರೀಕಿಗೆ ಹೋಗಿ ಹೇಳಿ ಸಂಜೆ ಒಂದು ಫೋನ್ ಮಾಡಿದ್ದೆ ನೀವು ಮಾಡಿ ಹೇಳಿದ್ರೆ ಸರ್ ನನಗೆ ಬರ್ತೀನಿ ಅಂತ ಹೇಳಿ. ಯಾವಾಗ ಹೋಗ್ತಾ ಇದ್ದೀವಿ? 3ನೇ ತಾರೀಕು ಹೋಗ್ತಾ ಇಲ್ಲ ಸರ್ ಬರ್ತಾರ ಸಂಗಮ ಸರ್ ಬರ್ತಾರ ಸರ್ ಹೋಗ್ಬೇಕು ಅವ್ರು ಹೋಗ್ತಾರ ಮಿಸ್ಕಿನ್ ಅವ್ರು ಸರ್ ಫೋನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೀವು ಇದು ವಾಪಸ್ ತಗೊಂಡಿಲ್ಲ ಅಂದ್ರೆ ಮುನ್ಸಿಪಾಲಿಟಿಯಲ್ಲಿ ಸ್ಟ್ರೈಕ್ ಮಾಡಿಸೋದಿಲ್ಲ. ಮಾಡಿಸ್ತೀವಿ. ನಾ ತಗೊಳ್ತೀನಿ ಸರ್ ತಗೊಳ್ತೀನಿ. ನಾ ಹೇಳ್ತೇನೆ ನಿಮ್ಮನೆ ನೀವೇ ಹೇಳ್ತೀವಿ. ನಿಮಗೇನಪ್ಪ ತೊಂದರೆ ಆಗಿದೆ? ಆ ಬಡವರಿಗೆ ತೊಂದರೆ ಕೊಟ್ಟಿದ್ದೆ. ಇಷ್ಟು ಮನೆ ಬೆಂಗಳೂರು ಹೋಗ್ಲಿಕ್ಕೆ ಆಗತ್ತಪ್ಪ. ವಕೀಲರು ರೀಸನ್ ಹೇಳ್ತಾರೆ ಸರ್. ಇವರು ವಕೀಲರು ರೀಸನ್ ಹೇಳ್ತಾರೆ ಸರ್. ವಕೀಲರು ತಗೊಳ್ಳೋಲ್ಲ. ಪಾರ್ಟಿ ಸ್ವತಃ ಹೋಗುತ್ತೆ ಕೊಂಬಪ್ಪ. ಅದೇ ಅದು ಗೊತ್ತಿಲ್ಲ ಸರ್. ನೀವು ವಕೀಲ ಅಲ್ವಾ? ಅಲ್ಲ ಹೇಳಿದ್ದೀನಿ ಸರ್. ಹೇಳಿ ಹೆಂಗೆ ಹೇಳಿದ್ದೀನಿ ಎಲ್ಲ ಹೇಳಿದ್ರು. ಇಲ್ಲ ಅವ್ರು ಹಾಕಿ ಅಬ್ಜೆಕ್ಷನ್ ಆಗಲಿಲ್ಲ. ಹೇಳಿ ಸರ್. ವಿಷಯ ಹಂಗಿಲ್ಲ. ಈ ಅತಿಕ್ರಮಣದ ಕೇಸನ್ನ ಹಿಂತಕೊಳ್ಳಿಕ್ಕೆ ಇನ್ನು ಒತ್ತಡ ಮಿಸ್ಕಿನ್ ಬರ್ತಾರೆ. ನೀವು ಇಲ್ಲಿ ಅಂತ ಸರಿ ಅಲ್ಲಿ ಹೊರಗು ಬೇಡ ಮಾತಾಡ್ತಾರೆ. ನಾವು ಎಲ್ಲ ವಾರ್ಡ್ನವ್ರು ಒಂದು ಕಮಿಟಿ ಮಾಡಿದ್ವಿ. ಮೊನ್ನೆ ಬಂದು ಅಧ್ಯಕ್ಷರ ಸಮಕ್ಷ ಅವ್ರ ಮಾತಾಡ್ಸವ್ರಿ. 5ನೇ ತಾರೀಕು ಮಟ್ಟ ಟೈಮ್ ತಗೊಂಡ ಆಯ್ತು. ಈಗ ನಾವು ಮುಂದಿನ ಹೋರಾಟ ಮಾಡ್ತೀವಿ. 5ನೇ ತಾರೀಕು ಅಂತ ಹೇಳಿದಾರಲ್ಲ, ಈಗ ಅವ್ರು ಪಕ್ಕ ಮಾಡಿ ನಾವು ನಂಬು ಚಲನಪ್ಪ. 5ನೇ ತಾರೀಕು ಬಿಸ್ಕಿನ್ ಮಾಡುವಂತೆ ಬಿಸ್ಕಿನ್ ಮನೆಯಲ್ಲಿದೆ ಬಿಸ್ಕಿನ್. ನಾನು 3ನೇ ತಾರೀಕಿಗೆ ಸಣ್ಣ ಬಸ್ಸಲ್ಲಿ ಮಾತಾಡಿದ್ದ. ನೀನು ಮತ್ತೆ ಮನೆ ಕೋಟಿ ಹಾಕಿದ್ದೀವಲ್ಲ ಮುಚ್ಚಂಡಿ ಇಲ್ಲ. ನಾನು ಹಿರಿಯರಾದೇವ ನಾವು. ನೀವು ಆಗಿ ಇಬ್ಬರು 3ನೇ ತಾರೀಕು ವಾಪಸ್ ಬಂದುಬಿಡಿ. ಅಂತ ನಿಕ್ಕಿ ಮಾಡಿದ ನೀವು ಮಾತಾಡ್ಕೊಂಡು ವಾಪಸ್ ತೊಗೊಂಡ್ಬಿಡಿ. ಇಡೀ ಬಡವ ಶಾಪ ತಗೋಬೇಡಿ. ಯಾರು ಮಾಡೋಲ್ಲ. ಎಷ್ಟೆಲ್ಲ ಜನ ಬೆಂಗಳೂರು ಮಾತಾಡ್ತಾರೆ.